ಇವಾಗ ಹಿಂಗೆ ಇಲ್ಲಿ ನಾವು ಇಲ್ಲಿ ಆಲಪಿ ಬೀಚಲ್ಲೇ ಇದ್ದೀವಿ. ವೇವ್ಸ್ ನೋಡ್ತಾ ಇದ್ದಂಗೆ ನೋಡಿ ಹೆಂಗೆ ದೊಡ್ಡದಾಗಿ ಬರ್ತಾ ಇದೆ ವೇವ್ಸು. ಸ್ವಲ್ಪ ದೂರದಲ್ಲಿ ನೋಡಿದ್ರೆ ಅಂತೂ ಸ್ವಲ್ಪ ಬೇರೆ ಲೆವೆಲಲ್ಲೆಲ್ಲ ಫುಲ್ ಬ್ಲಾಕೇ ಮಾಡಿಬಿಡಿದ್ದಾರೆ. ಇಲ್ಲಿ ಯಾರೂ ಸದ್ಯಕ್ಕೆ ಬೀಚಲ್ಲಿ ಇಳಿತಾ ಇಲ್ಲ, ಯಾಕಂದರೆ ತುಂಬ ಡೇಂಜರ್ ಇದೆ. ಈ ಟೈಮಲ್ಲಿ ಬಂದಾಗ ಯಾರು ದಯವಿಟ್ಟು ಬೀಚಲ್ಲಿ ಇಳಿಬೇಡಿ, ಜಸ್ಟ್ ಬೀಚ್ ವ್ಯೂನ ಎಂಜಾಯ್ ಮಾಡಿ. ಇಲ್ಲಿ ನೋಡಿ ಇದೆಲ್ಲ ಇಲ್ಲಿ ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಇದು. ಸೊ ಇಲ್ಲಿ ನೀವು ನೋಡ್ತಾ ಇರೋಂಗೆ ಇದೆಲ್ಲ ಬ್ಲ್ಯಾಕ್ ಸ್ಯಾಂಡ್ ಇದೆ. ಇಲ್ಲಿ ಜನ ಬಂದು ಫೋಟೋಗ್ರಫಿಗಳು ಮಾಡ್ಕೋತಾ ಇದ್ದಾರೆ, ನಮ್ಮವರು ಎಲ್ಲ ಫೋಟೋಗಳು ತೆಕ್ಕೋತಾ ಇದ್ದಾರೆ. ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ. ಇಲ್ಲಿ ಆರಾಮಾಗಿ ಬೀಚು, ಗಾಳಿ ತಣ್ಣಕ್ಕೆ ತುಂಬ ಚೆನ್ನಾಗಿದೆ. ಯೂಶಲಾಗಿ ಬೀಚ್ ಕಡೆ ಬಂದಾಗ ಹ್ಯೂಮಿಡಿಟಿ ಇರುತ್ತೆ, ಆದರೆ ಇವತ್ತು ಒಳ್ಳೆ ಗಾಳಿ, ತಂಪಾದ ವಾತಾವರಣ, ತುಂಬ ಚೆನ್ನಾಗಿದೆ. ನಾವಿಲ್ಲಿಂದ ಮುಗಿಸ್ಕೊಂಡು ನಾವಿವಾಗ ಕಾಯಾಕಿಂಗ್ ಇದೆ ಅಂತ ಸದ್ಯ ನಮಗೊಂದು ಮೆಸೇಜ್ ಬಂತು. ಸೊ ಕಾಯಾಕಿಂಗ್ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಟುವರ್ಡ್ಸ್ ಕಾಯಾಕಿಂಗ್ ಹೋಗೋಣ. ಲೆಟ್ಸ್ ಗೋ. ಹೈ ನಿರಂಜನ್, ಹಲೋ ನಿಶಾಂತ್. ಇವಾಗ ನಾವು ನಮ್ಮ ಸ್ಟೇಯಿಂದ ನಾವೊಂದು ಹೋಟ್ಲಿಗೆ ಹೋಗ್ತಾ ಇದ್ದೀವಿ. ಹೋಟೆಲ್ಗೆ ನಮಗೆ ಊಬರ್ ಸಿಗಲಿಲ್ಲ. ಇಲ್ಲೇ ಸದ್ಯ ಪುಣ್ಯಾತ್ಮ ಬ್ರಾಪ್ಟದವರು ಹೋಟ್ಲಿಗೆ ಡ್ರಾಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲೆಲ್ಲ ನೋಡ್ತಾ ಇರೋಂಗೆ ಈ ಕಡೆ ಪಾಪ ಇಲ್ಲೆಲ್ಲ ನೀವು ನೋಡ್ತಾ ಇರೋಂಗೆ ಚೆನ್ನಾಗಿದೆ. ಬೀಚ್ ರೋಡ್ಗಳು, ವೆದರ್ ಮಾತ್ರ ಸೂಪರ್ ಆಗಿದೆ. ಒಳ್ಳೆ ಆಟೋ ಎಕ್ಸ್ಪೀರಿಯನ್ಸು. ಆಟೋ ಎಷ್ಟು ದೊಡ್ಡದಾಗಿ ವಿಶಾಲವಾಗಿದೆ ಆಟೋ. ಆರಾಮಾಗಿ 3 ಜನ ಕೂತ್ಕೊಳ್ಳೋಕೆ ಏನೂ ತೊಂದರೆ ಇಲ್ಲ. ಮೀಟ್ರಲ್ಲಿ ಹಾಕಲ್ಲ. ಇಲ್ಲಿ 3 ಕಿಲೋಮೀಟ್ರು 100 ರೂಪಾಯಿ ಅಂತ ಡೈರೆಕ್ಟಾಗಿ ಹೇಳ್ತಾರೆ. ನಾವು ಎತ್ತೆತ್ತು ಕೊಡ್ತಾ ಇರಬೇಕು. ನಮ್ಮ ಬಾಸ್ ಇವರೇ, ಇಲ್ಲಿ ನಿಶಾಂತು. ನಾವು ಕೇಳಕ್ಕೆ ಮುಂಚೆನೇ ದುಡ್ಡು ಎತ್ತೆತ್ತು ಕೊಡ್ತಾ ಇರ್ತಾರೆ ಇವರು. ನೋಡ್ಕೊಳ್ಳಿ, ಸರಿಯಾಗಿ ನೋಡ್ಕೊಂಬಿಡಿ. ನಮ್ಮ ಬಾಸ್ ಇವರು ಕೇಳಕ್ಕೆ ಮುಂಚೆನೇ ಎತ್ತೆತ್ತು ಕೊಡ್ತಾ ಇರ್ತಾರೆ. ಆ ಥರ ಇವರು. ಇವಾಗ ಬನ್ನಿ ಎತ್ಕೊಟ್ಟು ಉಡುಪಿ ನಾವು ಇಲ್ಲೇ ಉಡುಪಿ ಶರವಣ ಭವನ್ಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇಲ್ಲಿ ಒಂದು ಕಡೆ ಲೊಕೇಶನ್ಗೆ ಬಂದು ಇಲ್ಲಿಂದ ಹೌಸ್ ಬೋಟ್ ಹೋಗ್ತಾ ಇದ್ದೀವಿ. ಇಲ್ಲಿನ ಹೌಸ್ ಬೋಟು ಈ ಥರ ಕಾಣಿಸುತ್ತೆ, ಬಟ್ ನಾವಿನ್ನೂ ಸ್ವಲ್ಪ ಒಳಗಡೆ ಹೋಗಿ ನಾವು ಹೌಸ್ ಬೋಟ್ ಬಂದುಬಿಟ್ಟು ನಾವು 3 ಅವರ್ಸ್ಗೋಸ್ಕರ ನಮ್ಮದೇ ಪ್ರೈವೇಟ್ ಹೌಸ್ ಬೋಟ್ ಬುಕ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರೋದ್ರಿಂದ ನಮಗೆ ಆ್ಯಕ್ಚುಲ್ ಹೌಸ್ ಬೋಟ್ ಸಿಗಲಿಲ್ಲ, ಫುಲ್ ಡೇ ಇರೋ ಥರ ಸಿಗಲಿಲ್ಲ. ನಾವು ಜಸ್ಟ್ ಒಂದು 3 ಅವರ್ಸ್ಗೆ ಇರೋ ಥರನೇ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. 3 ಅವರ್ಸು ನಮ್ಮನ್ನು ಎಲ್ಲ ಸುತ್ತಿಸ್ತಾರೆ. ಹೆಂಗಿರುತ್ತೆ ನೋಡೋಣ. ಹೋಪ್ಫುಲಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಶಾಂತ್ ಇದು ತೊಗೊಂಡಿದ್ದೀವಿ ಈ ಥರ ಹತ್ಬಿಟ್ಟು ಹೋಗ್ಬೇಕು. ನಿಶಾಂತ್ ಕಮಾನ್, ಯು ಕ್ಯಾನ್ ಡೂ ಇಟ್. ಹುಷಾರೋ. ಈ ಥರ ಹತ್ತಬೇಕು. ಬನ್ನಿ ಹತ್ಕೊಂಡು ಹೋಗೋಣ. ಲೆಟ್ಸ್ ಗೋ. ವೆರಿ ಗುಡ್. ಸಾರಿ, ಸಿಕ್ಕಾಪಟ್ಟೆ ಶೇಕ್ ಆಗಿರುತ್ತೆ ವಿಡಿಯೋ. ಸಾರಿ. ಓಹೋ ಹೋ, ಸೂಪರ್ ಆಗಿದೆ. ಫುಲ್ ನಮ್ದೆಯಾ ಅಂದರೆ ಅವರೇನು? ಓಕೆ ಫೋನ್ ಪೇ है ना आपके पास? ओके फुल साइड में ಅಂತ ಓಕೆ ಮ್ಯೂಸಿಕ್ ಸಿಸ್ಟಮ್ ಇದೆ, ಎಲ್ಲ ಇದೆ. ಇಲ್ಲೇ ಏನು ಮಲ್ಗಕ್ಕೆ ಬಂದ್ರೆ ಇಲ್ಲಿ ಇದೆ ಬೋಟ್ ರೈಡು. ಆಲಪಿ ಬೋಟ್ ಒಳಗಡೆ ಒಂದು ಬೆಡ್ರೂಮ್ ಇದೆ, ಈ ಥರ ಒಂದು ಡೈನಿಂಗ್ ಹಾಲ್ ಇದೆ, ಮತ್ತು ಇದು ಅವ್ರ ಆಪ್ರೇಟಿಂಗ್ ಸ್ಪಾಟ್ ಕಿಚನ್ ಇದೆ. ಲಂಚು ಬೇಕಾದ್ರೆ ಪ್ರೊವೈಡ್ ಮಾಡ್ತಾರೆ ಅನಿಸುತ್ತೆ. ನಾವು ಫುಲ್ ಡೇ ತೊಗೊಂಡಿಲ್ಲ, ಯಾಕಂದರೆ ಫುಲ್ ಡೇ ಥರ ಬೋಟಲ್ಲಿ ಇರೋದು ಕಷ್ಟ, ಬೋರ್ ಆಗುತ್ತೆ ಅಂತ ನಾವು ಈ ಥರ ಮಾಡ್ಕೊಂಡು ಬಂದಿದ್ದೀವಿ. ನಿಶಾಂತ್ ಅವರು ಫುಲ್ಲು ಮಜಾ ಮಾಡ್ತಾ ಇದ್ದಾರೆ. ನಿಶಾಂತ್ ಅವ್ರು, ಹೌ ಆರ್ ಯು ಫೀಲಿಂಗ್? ತೆಗೀರಿ ಬಾಸ್ ಇದನ್ನು. ಥರ ಕಿಟಕಿ ತಗೊಂಡು ನೋಡ್ತಾ ಇದ್ರೆ ಒಳ್ಳೆ ವ್ಯೂ ಇದೆ. ಈ ಕಡೆಯಿಂದ ಕ್ಯಾಮ್ರಾ ಇದೆ, ಆಯ್ತಾಯ್ತು. ನಿಶಾಂತ್ ಅವರು ಸ್ವಲ್ಪ ತುಂಬ ಖುಷಿ ಪಟ್ಬಿಟ್ಟಿದ್ದಾರೆ. ನಿಶಾಂತ್ ಅವ್ರಿಗೂ ಫುಲ್ಲು ಬೋಟ್ ಹೌಸ್ ನೋಡಿ ಫುಲ್ಲು ಖುಷಿ. ಸೊ ನಿಶಾಂತ್ ಅವರು ನಾವು ನಿನ್ನೆ ಇವತ್ತು ಇಲ್ಲೇ ಇರ್ಬೋದಾಗಿತ್ತಪ್ಪ, ನೀವು ಕೇಳಲಿಲ್ಲ.
ನಿಶಾಂತ್ ಅವ್ರು ಬೇಡ ಅಂದರು, ನಾನೇ ಬೋಟಲ್ಲಿ ಸ್ಟೇ ಮಾಡೋಣ ಅಂದೆ. ಅದೇ ಬೋಟಲ್ಲಿ ನೀರು ಮಧ್ಯೆ ಏನು ಮಾಡೋದು ಬೇಜಾರು ಅಂದರು, ಅದು ನಿಜಾನೇ. ನೀವು ಹೆಂಗೆ ಬುಕ್ ಮಾಡ್ಕೋಬೋದು ಇದನ್ನೆಲ್ಲ ಡೀಟೇಲ್ಸು ನಾನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಈ ಥರ ವಾಶ್ರೂಮ್ ಇರುತ್ತೆ, ವಾಶ್ರೂಮು ಚೆನ್ನಾಗಿದೆಯಲ್ಲ. ಓಕೆ ವಾಶ್ರೂಮ್ ತೋರಿಸೋದು ಬೇಡ, ಓಕೆ ಲೆಟ್ಸ್ ಗೋ. ಮುಂದೆ ಹೋಗ್ತಾ ಇದ್ದಾರೆ. ಹೊರ್ಗಡೆ ಬಂದ್ರಲ್ಲೇ, ಒಳಗಡೆ ಕೂತ್ಕೊಂಡು ಏನು ಮಾಡ್ತೀರಾ? ಥರ ಫುಲ್ ಲೇಕಲ್ಲಿ ಫುಲ್ ವ್ಯೂ, 2 hours ಫುಲ್ ರೈಡು, ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ. ಬನ್ನಿ ಹೆಂಗಿರುತ್ತೆ ಹಂಗೆ ನಾನು ತೋರಿಸ್ಕೊಂಬರ್ತೀನಿ. ಎಷ್ಟು ಶೂಟ್ ಮಾಡೋಕ್ಕಾಗುತ್ತೋ ಅಷ್ಟು ಶೂಟ್ ಮಾಡ್ತೀನಿ. ಬನ್ನಿ ಗೋ 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 ಗೋ. भाई मैं चला सकता हूँ भाई? नहीं अभी मुश्किल, थोड़ा उधर जाने के बाद ऐसा करना है. ओके मैं थोड़ा जाने के बाद करना. ಥ್ಯಾಂಕ್ ಯು. ಹೌದು, ಒಳ್ಳೆ ಕೆಲಸ ಮಾಡಿದ್ವಿ. ಸೊ ಇಲ್ಲಿ ಹೆಂಗಂದರೆ ನಿರಂಜನ್ ಅವರು ಹೇಳ್ತಾ ಇದ್ದಾಗ ನೀವು ಸ್ವಲ್ಪ ಕೇಳಿಸ್ಕೊಂಡಿರ್ತೀರಾ, ಅಡುಗೆ ಮನೆ ಸ್ವಲ್ಪ ಕಾಮನ್ ಇರುತ್ತೆ. ನಿಮ್ಗೆ ವೆಜ್ ನಾನ್ ವೆಜ್ ಎರಡು ಓಕೆ ಇದ್ದರೆ ಇಲ್ಲಿ ಬರ್ಬೋದು. ಬಟ್ ವೆಜ್ ಕಡಿಮೆ, ಇಲ್ಲಿ ನಾನ್ ವೆಜ್ ಫುಡ್ ಆಪ್ಷನ್ಸೇ ಜಾಸ್ತಿ ಇರುತ್ತೆ. ನೀವು ಈ ಕಡೆ ಬಂದಾಗ ಇಲ್ಲಿ ನಮ್ಮ ಥರನೇ ಒಂದು 2 hours ರೈಡ್ ತೊಗೋಬೋದು ಆರಾಮಾಗಿ, ಏನೂ ತೊಂದರೆ ಇಲ್ಲ. ನನ್ನ ನಂಬರು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೆಳಗಡೆ ಹಾಕಿರ್ತೀನಿ, ನೀವು ಆರಾಮಾಗಿ ತೊಗೋಬೋದು. ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಬರೋದು ಅದು. ಆಯಿತು. ಅಲ್ಲೇ ಇಲ್ಲ ನೋಡ್ತಿರಂಗೆ ಇಲ್ಲಿ ಸಿಕ್ಕಾಪಟ್ಟೆ ಬೋಟ್ ಆಪ್ಷನ್ಸು ಒಳ್ಳೆ. ನನ್ನ ಪ್ರಕಾರ ಆಲಪಿ ಫುಲ್ ಬರೀ ಹೌಸ್ ಬೋಟ್ಗಳು, 1500 2000 ಅಲ್ಲ, ಒಂದು 10,000 ಹೌಸ್ ಬೋಟ್ಗಳಿರ್ಬೋದು. ಅವ್ರನ್ನ ಕೇಳೋಣ ಇಲ್ಲಿ ಎಷ್ಟಿರ್ಬೋದು ಅಂತ. ಬೈ ಆಲಪಿ ಮೇ ಓವರ್ ಆಲ್ ಕಿತ್ನಾ ಹೌಸ್ ಬೋಟ್ಸ್ ಹೋಗಾ ಬೈ? 1800. ಹಾಂ, ಅವ್ರು ಹೇಳ್ತಿದಾರಲ್ಲ ಆಲ್ಮೋಸ್ಟು 1800 ಬೋಟ್ಗಳಿದೆ ಇಲ್ಲಿ. 1800 ಬೋಟಲ್ಲಿ ನಾವು 1799 ಬಿಟ್ಟು 1800 ಬೋಟಲ್ಲಿ ಕೂತಿದ್ದೀವಿ. ಅಲ್ಲ ಗುರು, ಎಲ್ಲರೂ ನೋಡ್ತಾರೆ. ಅಪ್ಲೋಡ್ ಮಾಡಿದ್ರು ಮಕ್ಕಳು ತುಂಬಾ ಉಗಿತಾರೆ ನಿನಗೆ. ಆಯ್ತು, ಏನಂತ ಮಾತಾಡ್ತೀಯ ನೀನು? 1800 ಬೋಟಲ್ಲಿ 1800 ಬೋಟಲ್ಲಿ ನಾವಿದ್ದೀವಿ, ಅಥವಾ ನಂಬರ್ 1 ಬೋಟಲ್ಲಿ ಇದೀವ ನಾವು ನೋಡಲ್ಲ. ನೀನು ಈ ತರ ಮಾತಾಡಿದ್ರೆ ನೀನು ನೋಡ್ಬೇಡ. ನೀನು ಈ ಥರ ಎಲ್ಲ ಮಾತಾಡ್ತಿರೋದು ನೀನು ನೋಡಬಾರ್ದು ಅಂತಾನೆ ಆಗ್ತಿರೋದು. ನಿನ್ನನ್ನು ಬೇರೆಯವ್ರು ನೋಡಲಿ, ನಿನ್ನನ್ನು ಬೇರೆಯವ್ರು ನೋಡಲಿ ಅಂತಾನೆ ಆಗ್ತಾ ಇರೋದು ನಾನು. ಈಗ ನೋಡಿ ಫ್ರೆಂಡ್ಸ್ ಅಂದರೆ ನೋಡಿ ಹಿಂಗೆ ತಳ್ಳಿಬಿಡು, ಹೊಡೆದ್ಬಿಡ್ತೀನಿ, ಮಾಡಿಬಿಡ್ತೀನಿ, ಆ ಕಡೆಯಿಂದ ನೀರಿಗೆ ತಳ್ಳಿಬಿಡ್ತೀನಿ, ಹಿಂಗೆ ಹೇಳ್ತಾನೆ ಹೌದು. ಬರೀ ಇಂಥದ್ದೇ ಮಾಡ್ತಾ ಇರ್ತಾರೆ. ನೋಡಿ ಸರ್ ಏನೋ ಮಾತಾಡ್ತಾರೆ. ನೋಡಿ 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 ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಮಾತಾಡ್ತಾರೆ ಇವರು. ಬೇಡ, ಅವರು ಬ್ಯಾಕ್ಗ್ರೌಂಡ್ ನಾಯ್ಸ್ ಇಗ್ನೋರ್ ಮಾಡಿ, ಇವೆಲ್ಲ ನೇಚರ್ ವ್ಯೂನ ಎಂಜಾಯ್ ಮಾಡಿ. ನೇಚರ್ ತುಂಬ ಸಖತ್ತಾಗಿದೆ. ಮುಂದೆ ಹೋಗ್ತಾ ಇರೋಣ. ಪರವಾಗಿಲ್ಲ ಬಿಡು. ಓಕೆ, ಇವ್ರು ನಮಗೆ ಸ್ವಲ್ಪ ಹೊತ್ತು ಇದು ಓಡಿಸೋ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಬೈ ಕೈಸಾ ಹಿಂಗೆ ಬೈ ಸ್ಟ್ರೈಟ್ ಐಸಾ ಐಸಾ ಜಾನ ಲೆಫ್ಟ್ ಹೋಗ್ತಾ ಇದ್ದೀವಿ. ಹಿಂದೆಯಿಂದ ಒಂದು ಫೋಟೋ ತೆಗಿಯೋ, ಹಿಂದೆಯಿಂದ ತೆಗಿ, ಆ ಕಡೆಯಿಂದ ಥರ ಓಡ್ಸೋಕ್ಕೆ ಆಪರ್ಚುನಿಟಿ ಕೊಡ್ತಾರೆ. ಯಾವ ಥರ ಅಂದರೆ ಈ ಕಡೆ ಹಿಂಗೆ ಕೂತ್ಕೊಂಡು ಮತ್ತು ಇಲ್ಲಿ ಆಪೋಸಿಟ್ ಸೈಡಲ್ಲಿ ಹಿಂಗೆ ಓಡಿಸ್ಬೋದು ನಾವು. ಲೆಫ್ಟ್ ಹೋಗುತ್ತಾ ಬೋಟು? ಸಾಕು, ಇಲ್ಲಿ ಲೆಫ್ಟ್ ಹೋಗಿಲ್ಲ ಬೈ, ಲೆಫ್ಟಾ? ಅವ್ರು ಕರ್ನಾ ಕ್ಯಾ? ಸಾಕು. ಓಕೆ, ಸ್ಲೋ ಆಗಿ ಲೆಫ್ಟಿಗೆ ಮೂವ್ ಆಗುತ್ತೆ ಓಡಿಸಿದಾಗ. ಹಾಂ ನೋಡಿ ಇವಾಗ ಲೆಫ್ಟಿಗೆ ಮೂವ್ ಆಗ್ತಾ ಇದೆ. ಸೂಪರ್ ಮಗ, ವಾಸ್ಕೋಡಗಾಮ ಮಗ, ನಾನು ವಾಸ್ಕೋಡಗಾಮ ಆಗ್ಬಿಡೀನಿ. ಮೈಂಡ್ ವರ್ಡ್ಸ್. ಸ್ವಲ್ಪ ಹಿಂದೆಗಡೆ ತೆಗಿಯೋ ಪ್ಲೀಸ್, ಇನ್ನೊಂದು ಫೋಟೋ. ಅಲ್ಲಿ ಕೂತ್ಕೊಂಡು ಅಲ್ಲಿ ನಿಂತಿದೆಯಲ್ಲ, ಅಲ್ಲಿಂದ ತೆಗಿ, ಅಲ್ಲಿಂದ ತೆಗಿ. ಹಾಂ, ಈಗ ಫೋಟೋ ಗಲಾಟೆ ನಡೀತಾ ಇದೆ. ಸೊ ಇಲ್ಲಿಂದ ಮಗನಾ ಎತ್ಕೋ ಇವಾಗ ಎಲ್ಲಾರ್ದು. ರೈಟಾ? ಓಕೆ, ತಿರುಗಿಸೋಣ. ಆಮೇಲೆ ಇವ್ನು ಮತ್ತೆ ಲೆಫ್ಟ್ ತಿರುಗಿಸ್ಲಿ. ಹಾಂ, ತಿರುಗಿಸಿದಾಗ ಆಗೋಗುತ್ತೆ ರೈಟಿಗೆ. ನೋಡಿ ನಿಧಾನಕ್ಕೆ ಹೋಗುತ್ತೆ ರೈಟ್ಗೆ. ನಾವು ಕೆಳಗಡೆ ಇಳಿದ್ಬಿಟ್ಟಿವಿ. ಓಕೆ ಓಕೆ, ಏನು ಬಿದ್ದೋಗಲ್ಲ, ಇಟ್ಸ್ ಓಕೆ. ಆಗ ನಿರಂಜನ್ ಅವರು ಓಡಿಸ್ತಾರೆ. ಕಮಾನ್ ನಿರಂಜನ್, ಯು ಕ್ಯಾನ್ ಡೂ ಇಟ್. ನೆಕ್ಸ್ಟ್ ನಿಶಾಂತ್ ಅವ್ರು ಓಡಿಸ್ತಾರೆ. ಫಾರ್ ಆಲ್ಮೋಸ್ಟ್ ಒಂದು 2 hours, 1.5 ಅವರಿಂದ, ನಾನು ಅವಾಗಲೇ ಹೇಳ್ದಂಗೆ 2 hours ರೈಡಲ್ಲಿದ್ದೀವಿ. ಸೊ 1.5 hour ರೈಡ್ ಆಗ್ತಾಯಿದೆ.
ಒಂದು ಪಾಯಿಂಟ್ ಆದಮೇಲೆ ನಮ್ಗೆ ಈ ಥರ ಫುಲ್ ಬ್ಯಾಕ್ ವಾಟರ್ಸ್ ಕಾಣಿಸುತ್ತೆ. ನೀವು ನೋಡ್ತಾ ಇರೋಂಗೆ ಒಳ್ಳೆ ಸಕ್ಕತ್ ಬ್ಯಾಕ್ ವಾಟರ್ಸು, ಒಳ್ಳೆ ಗಾಳಿ. ಎಷ್ಟೋ ದಿನ ಆದಮೇಲೆ ಇಲ್ಲಿ ಸೂರ್ಯ ಕಾಣಿಸ್ಕೊಂಡಿದ್ದಾನೆ. ನಾವು ಬಂದು ಟ್ರಿಪ್ಪು 3ನೇ ದಿನ ಇದು ಕೇರಳಗೆ. 3ನೇ ದಿನ ನಮಗೆ ಸೂರ್ಯ ಕಾಣಿಸಿದೆ. ಬೆಂಗಳೂರಲ್ಲಿ ಸೂರ್ಯ ಮಿಸ್ಸಿಂಗ್ ಅಂತ ಕೇಳ್ಪಟ್ಟೆ, ಬೆಂಗಳೂರಲ್ಲೂ ಕಾಣಿಸಿದ್ರೆ ಒಳ್ಳೆಯದು. ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಫುಲ್ ಎಷ್ಟು ಆಲ್ಮೋಸ್ಟ್ ಅವಾಗಲೇ ಅವ್ರು ಹೇಳ್ದಂಗೆ ಅಲ್ಲಪ್ಪಿಲ್ಲಿ 1800 ಹೌಸ್ ಬೋಟ್ ಇದೆಯಂತೆ. ಅದರಲ್ಲಿ ನಮ್ಮದು 1800 ಇದು. ಸುಮ್ಮನೆ ಹೇಳ್ತಾ ಇದ್ದೀನಿ. ಎಲ್ಲ ನೋಡ್ತಾ ಇದ್ದಂಗೆ ಎಲ್ಲ ಸಕ್ಕತ್ತಾಗಿದೆ. ನಾನು ಅದಕ್ಕೆ ನನಗೇನು ಕಾಣಿಸ್ತಿದೆ ನಾನು ಅದನ್ನು ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಮುಖನೂ ತೋರಿಸ್ಕೊಂಡು ನಿಮಗೆ ಅರ್ಧ ಕವರ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ನಾನು ಈ ಥರ ಕವರ್ ಮಾಡ್ತೀನಿ ಅಷ್ಟೇ. ನೋಡಿ ಇದು ಹೆಂಗಿರುತ್ತೆ ಅಂತ ಸೂಪರಾಗಿ ಕಾಣಿಸ್ತಾ ಇದೆ. ಹಿಂಗೆ ವಾಪಸ್ ನಮ್ಮನ್ನು ಎಲ್ಲಿ ಕರ್ಕೊಂಬಂದರು ಅಲ್ಲೇ ಕರ್ಕೊಂಡೋಗಿ ಇವರು ಸೇಫಾಗಿ ನಮ್ಮನ್ನು ಬಿಡ್ತಾರೆ. ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗೋಣ, ನಾವು ಇಲ್ಲಿಂದ ಡೈರೆಕ್ಟಾಗಿ ಕೊಚ್ಚಿಗೆ ಹೋಗ್ತಾ ಇದ್ದೀವಿ ಇವತ್ತು. ಸೊ ಇಲ್ಲಿಂದ ನಾವು ಕೊಚ್ಚಿಗೆ ಹೋಗಿ, ಕೊಚ್ಚಿಲಿ ಅಷ್ಟೇನು ಪ್ಲೇಸಸ್ಗಳಿಗೆ ಹೋಗ್ತಾ ಇಲ್ಲ ಅನಿಸುತ್ತೆ. ಜಸ್ಟ್ 1 or 2 ಪ್ಲೇಸಸ್ ಏನಾಗುತ್ತೋ ಅದನ್ನು ಕವರ್ ಮಾಡ್ತೀವಿ. ಬನ್ನಿ, ಲೆಟ್ಸ್ ಗೋ ಟು ಕೊಚ್ಚಿ. ಹಿಂಗೆ ಕೊಚ್ಚಿಗೆ ಹೋಗಲ್ಲ, ಅಲ್ಲಿಂದ ಒಂದು ಕಡೆ ಡ್ರಾಪ್ ಮಾಡ್ತಾರೆ, ಅಲ್ಲಿಂದ ನಾವು ಕೊಚ್ಚಿಗೆ ಹೋಗೋದು. ಲೆಟ್ಸ್ ಗೋ. ಎಲ್ಲಿ ಕರ್ಕೊಂಡೋದ್ರು ಅಲ್ಲೇ ಕರ್ಕೊಂಬಂದುಬಿಟ್ರು ನಮ್ಮನ್ನು. ಆಲಪ್ಪಿ ಬೋಟ್ ಟೂರ್ ಮುಗಿಸ್ಕೊಂಡು ಇವಾಗ ನಾವು ಟುವರ್ಡ್ಸ್ ಕೊಚ್ಚಿಗೆ ಹೋಗೋಕ್ಕೆ ಕ್ಯಾಬೇ ಆಪ್ಷನ್ನು, ಬೇರೆ ಆಪ್ಷನ್ ಇಲ್ಲ. ಸೊ ಕ್ಯಾಬ್ ಅವ್ರನ್ನ ವಿಚಾರಿಸಿ ನಾವು ಟುವರ್ಡ್ಸ್ ಇವಾಗ ಕೊಚ್ಚಿ ಕಡೆ ಹೊರಡಬೇಕಾಗಿದೆ. ಸೊ ಇವರೇ ನಮಗೆ ಇದು ಮಾಡಿಸಿದ್ದು. ಅವ್ರನ್ನ ಕೇಳಲ್ಲಿ ಪ್ರಣವ್ ಫೋನ್ ಮಾಡ್ತೀನಿ ಬಾ ಅಲ್ಲಿ. ಸೊ ಮುಗಿಸ್ಕೊಂಡು ನಾವು ಇವಾಗ ರೆಸಾರ್ಟ್ ಹತ್ರ ಕೂತ್ಕೊಳ್ಳೋಣ ಬಾರ. ಇವಾಗ ನಾವು ಟುವರ್ಡ್ಸ್ ಅಲ್ಲೊಂದು ರೆಸಾರ್ಟ್ ಇದೆ, ಆ ರೆಸಾರ್ಟ್ ಹತ್ರ ಹೋಗಿ ಸುಮ್ಮನೆ ಕೂತ್ಕೊಂಡು ಅಲ್ಲಿಂದ ಕ್ಯಾಬಿಗೆ ಕೇಳಬೇಕು. ಹೋಗ್ತಾ ಇದ್ದೀನಿ ರೆಸಾರ್ಟ್ ಹತ್ರ. ಓಕೆ, ಸೊ ಹಂಗೆ ಕೊಚ್ಚಿ ಕಡೆ ಹೋಗ್ತಾ ಇಲ್ಲೊಂದು ರೆಸಾರ್ಟ್ ಸಿಗುತ್ತೆ ನಮಗೆ. ಇಲ್ಲಿ ನಾವು ಬೋಟ್ ಹತ್ತಕ್ಕೆ ಬರೋ ಕಡೆ ಇಲ್ಲೊಂದು ರೆಸಾರ್ಟ್ ತುಂಬ ಚೆನ್ನಾಗಿದೆ. ಚಾಂದಿನಿ ಲೇಕ್ ವ್ಯೂ ಆಲಪ್ಪಿ ಅಂತ ರೆಸಾರ್ಟ್ ವಿತ್ ಬೋಟಿಂಗ್ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ. ಇದನ್ನು ಅವ್ರಿಗೆ ಗೊತ್ತಂತೆ. ಸೊ ಇದನ್ನು ನಾನು ನಿಮ್ಗೊಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇದ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸು. ಇಲ್ಲೂ ನೀವು ಬುಕ್ ಮಾಡಿಕೊಂಡ್ರೆ ನಿಮಗೆ ಇದಕ್ಕೆ ಈಸಿಯಾಗಿ ಆ್ಯಕ್ಸೆಸ್ ಸಿಗುತ್ತೆ. ಹೆಂಗೆ ಅಂದರೆ ನೀವು ಆರಾಮಾಗಿ ಇಲ್ಲೇ ರೆಸಾರ್ಟ್ ಬುಕ್ ಮಾಡಿಕೊಂಡು ಹಿಂಗೆ ಬೋಟ್ ರೈಡೆಲ್ಲ ಹೋಗ್ಬೋದು. ನಮಗಿದು ಗೊತ್ತಿರಲಿಲ್ಲ, ನಿಮ್ಗಾದ್ರೂ ಗೊತ್ತಾಗಲಿ ಅಂತ ನಾನು ಈ ಡೀಟೇಲ್ಸ್ನ ಹಾಕ್ತಾಯಿದ್ದೀನಿ. ಇವಾಗ ನಾವು ಟುವರ್ಡ್ಸ್ ಕೊಚ್ಚಿಗೆ ಕ್ಯಾಬ್ ವೆಯ್ಟ್ ಮಾಡೋಣ. ಕ್ಯಾಬ್ ಬಂದ ತಕ್ಷಣ ಕೊಚ್ಚಿ ಕಡೆ ಹೊಡೋಣ. ಆಲಪ್ಪಿಯಿಂದ ಟುವರ್ಡ್ಸ್ ಕೊಚ್ಚಿಗೆ ಹೋಗ್ತಾ ಇದ್ದೀವಿ. ಕೊಚ್ಚಿ ರೋಡ್ ಟುವರ್ಡ್ಸ್ ಆಲಪ್ಪಿ. ನಾವು ಕೊಚ್ಚಿ, ಹಲೋ ಗೈಸ್, ನಾವಿಲ್ಲಿ ಕೊಚ್ಚಿಲಿ ಒಂದು ಹೋಟ್ಲಿಗೆ ಬಂದಿದ್ದೀವಿ. ಈ ಹೋಟೆಲ್ ಹೆಸರು ಕೋರಲ್ ರೀಫ್ ಅಂತ. ಥರ ಎಲ್ಲ ಫುಲ್ಲು ಕಾಫಿಗಳು, ಇದು 4 ಸ್ಟಾರ್ ಹೋಟ್ಲ್ ಅಂತ. ಈ ಥರ ಕಿಟ್ಕ್ಯಾಟ್ಗಳು ಅದು ಇದು ಎಲ್ಲ ಇಟ್ಟಿದ್ದಾರೆ. ಒಳ್ಳೆ TV ಇದೆ, ಇದಿದೆ. ಆದರೆ ಈ ಥರ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಸೂಪರಾಗಿದೆ. ಮತ್ತು ಅವರು ಬಂದು ನೋಡಿ ಎಷ್ಟು ಚೆನ್ನಾಗಿ ಬ್ಯಾಗೆಲ್ಲ ಅವರೇ ತಂದು ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವಲ್ಲಿ ಹೋಮ್ ಸ್ಟೇಲಿ 2K ಪೇ ಮಾಡಿದ್ವಿ. ಇಲ್ಲಿ 3.2Kಗೆಲ್ಲ ರೂಮ್ ಅವೈಲಬಿಲಿಟಿ ಇದೆ 3 ಜನಕ್ಕೆ. ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ, ಒಳ್ಳೆ ಹೋಟ್ಲು. ಸೊ ಇಟ್ಸ್ ದ ಎಂಡ್ ಆಫ್ ಡೇ 3. ನಾವು ಕೊಚ್ಚಿಲಿ ಇವತ್ತೇ ಸ್ಟೇ ಮಾಡಿ ನಾಳೆ ಬೆಳಗ್ಗೆ ಆದಷ್ಟು ಎಷ್ಟೆಷ್ಟು ಪ್ಲೇಸಸ್ ಆಗುತ್ತೋ ಕೊಚ್ಚಿಲಿ ನೋಡ್ತಾ ಇದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.